ಎವ್ರಿವಾನ್, ಎಲ್ಲರೂ ಹೇಗಿದ್ರೆ ಎಲ್ರಿಗೂ ಉಪ್ಪಿಟ್ಟು ಅಂದರೆ ಅಷ್ಟಕ್ಕಷ್ಟೇ ಇರುತ್ತಲ್ಲ. ಇವತ್ತು ನಾನು ಈ ಥರ ಅಲಸಂದೆ ಕಾಳು ಹಾಕಿ ಉಪ್ಪಿಟ್ಟು ಸಕ್ಕತ್ತಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ 3-4 ಈರುಳ್ಳಿ ಹಾಕ್ಕೊಂಡು ಒಂದು 10-12 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಖಾರವಾಗಿ ಚೆನ್ನಾಗಿರುತ್ತೆ. ಈಗ ತೊಳೆದಂಥ ಹಲಸಿಂದೆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಅದ್ರ ಜೊತೆಗೆ ತರಕಾರಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಏಕೆಂದರೆ ಮಕ್ಕಳು ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಏಕೆಂದರೆ ಉಪ್ಪಿಟ್ಟು ಕೆಲವ್ರಿಗೆ ಆಗೋದೇ ಇಲ್ಲ. ಸೊ ಈ ಥರ ವೆಜಿಟೇಬಲ್ಲು, ಕಾಳು ಎಲ್ಲ ಹಾಕಿ ಮಾಡೋದ್ರಿಂದ ವಿಟಮಿನ್ಸ್ ಕೂಡ ಇರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಡೆಲಿಷಿಯಸ್ ಆಗಿರೋದ್ರಿಂದ ಮಕ್ಕಳು ಕೂಡ ತಿಂತಾರೆ. ಈಗ ಒಂದು ಟೊಮೆಟೊ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಟೊಮೆಟೊನ, ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 80% ಅಷ್ಟು ಕುಕ್ ಆದಮೇಲೆ ನಾನು ಮೆಜರ್ಮೆಂಟ್ ನೋಡಿಕೊಂಡು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ತೆಳುಗಿದ್ರೇ ಚೆನ್ನಾಗಿರುತ್ತೆ. ಈಗ ಮತ್ತೆ ಇನ್ನೊಂದು ಸಲ ಉಪ್ಪು ಹಾಕ್ಕೊಂಡು ನೀರು ಕುದಿಯೋಕೆ ಇಡೋಣ. ಏಕೆಂದರೆ ನಾನು ತರಕಾರಿ ಬೇಯ್ಲಿಕ್ಕೆ ಮಾತ್ರ ಉಪ್ಪು ಹಾಕೊಂಡಿದ್ದೆ. ಈಗ ನೋಡ್ಕೊಂಡು ಉಪ್ಪಿಟ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಈಗ ಹುರಿದಂಥ ರವೆನ ನಾನು ನೀಟಾಗಿ ಹಾಕೋಬೇಕಾಗತ್ತೆ. ಲಂಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಇರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಶಿಂಗ್ ಮಾಡಿದ್ರೆ ತುಂಬಾ ಡೆಲಿಷಿಯಸ್ ಆಗಿರೋ ಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹಸ್ಬೆಂಡ್ ಬಾಕ್ಸ್ಗೂ ಕೂಡ, ಅಂದ್ರೆ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಫೇವ್ರೇಟ್ ಆಗಿ ಕೇಸರಿ ಬಾತ್ ಕೂಡ ಮಾಡಿದ್ವಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.